स्तुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरिः ಓಂ। ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂಧ 7ನೇ ಅಧ್ಯಾಯ 36ನೇ ಶ್ಲೋಕ. ಕಾಲೇನ ಮೀಲಿತಧಿಯಾಂ ಅವಮೃಶ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಆವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಮ. ವೇದವ್ಯಾಸರ ಅವತಾರವನ್ನು ಕುರಿತು ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಕಾಲೇನ ಮೀಲಿತಧಿಯಾಂ ಅವಮೃಶ್ಯ ನೃಣಾಂ. ಕಾಲೇನ ಅಂದರೆ ಕಾಲಬಲದಿಂದ, ಕೃತ ತ್ರೇತ ದ್ವಾಪರ ಕಲಿ ಅಂತ 4 ಕಾಲಖಂಡಗಳು. ಕಾಲೇನ ಅಂದರೆ ಈ ಕಲಿಕಾಲದ ಬಲದಿಂದ, ಕಲಿಕಾಲದ ಪ್ರಭಾವದಿಂದ, ಮೀಲಿತ ಧಿಯಾಂ, ಧಿ ಅಂದರೆ ಬುದ್ಧಿ, ತಿಳುವಳಿಕೆ, ಜ್ಞಾನ, ಅದು ಮೀಲಿತವಾಯಿತು, ಉಚ್ಛನ್ನವಾಯಿತು, ಸಂಕುಚಿತವಾಯಿತು, ನಷ್ಟವಾಯಿತು ಕಲಿಕಾಲ ಪ್ರಭಾವದಿಂದ. ಇಂಥ ಉಚ್ಛನ್ನ ಜ್ಞಾನಾನಾಂ, ನಷ್ಟವಾದ ಜ್ಞಾನವುಳ್ಳಂಥ ಸ್ತೋಕ ಆಯುಷಾಂ, ಸ್ತೋಕಾಯುಷಾಂ, ಸ್ತೋಕ ಅಂದರೆ ಸ್ವಲ್ಪ ಅಂತ ಅರ್ಥ, ಅಲ್ಪ ಆಯುಷಾಂ, ಆಯುಷ್ಯವುಳ್ಳಂಥ, ಇದು ನಮ್ಮಗಳಿಗೆ ವಿಶೇಷಣ, ಕಲಿಕಾಲದಲ್ಲಿರ್ತಕ್ಕಂಥ ಜನಗಳ ವಿಶೇಷಣಗಳು. ಇಂಥ ಮಹಾಮಹಿಮರು ನಾವು ಅಂತ. ಏನೇನೋ ಕಲಿಕಾಲದ ಪ್ರಭಾವದಿಂದ ನಷ್ಟಜ್ಞಾನವುಳ್ಳವರು, ಉತ್ತರ ಯುಗಗಳಿಗೆ ಹೋಲಿಸಿದರೆ ಕಡಿಮೆ ಆಯುಷ್ಯವುಳ್ಳವರು, ಸ್ತೋಕಾಯುಷಾಂ. ಇನ್ನೊಂದು ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ ನೋಡಿ. ಸ್ವನಿಗಮಃ ದೂರಪಾರಃ ಇತಿ ಅಮಮೃಶ್ಯ. ಸ್ವನಿಗಮ, ನಿಗಮ ಅಂದರೆ ವೇದ. ಸ್ವನಿಗಮ, ತಮಗೆ ಅಧ್ಯಯನಿಸಲೇಬೇಕಾದ ವೇದದ ಶಾಖೆ. ಸಂಧ್ಯಾವಂದನೆ ಮಾಡುವಾಗ ಅನೇಕರು ವೃಕ್ಷಾಖಾಧ್ಯಾಯಿ ಅಹಂಭೋ ಅಭಿವಾದಯೇ ಅಂತ ನಾಮ ಶರ್ಮಾಹಂ ಅಹಂಭೋ ಅಭಿವಾದಯೇ ಅಂತ
ನಮ್ಮ ನಮ್ಮ ಶಾಖೆಯ ಅಧ್ಯಯನ, ಯಜುಶಾಖಾಧ್ಯಯನ, ಋಕ್ಶಾಖಾಧ್ಯಯನ, ಹಾಗೆ ನಮಗೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಅಧ್ಯಯನಿಸಲೇಬೇಕಾದಂಥ ಸ್ವನಿಗಮ ನಮ್ಮ ವೇದ, ನಮಗೆ ಪರಂಪರಾಗತವಾಗಿ ಅಧ್ಯಯನ ಮಾಡಿ ಮುಂದಿನ ತಲೆಮಾರಿಗೆ ಪಾಠ ಹೇಳಿ ಅದನ್ನು ಪೋಷಿಸಬೇಕಾದ, ರಕ್ಷಿಸಬೇಕಾದ ಜವಾಬ್ದಾರಿ ಯಾವ ವೇದದ ಶಾಖೆಯ ಬಗ್ಗೆ ನಮಗಿದೆಯೋ ಅದು ಸ್ವನಿಗಮ, ಸ್ವವಿಷಯ ವೇದ. ಅದು ದೂರಪಾರಹ, ದೂರದ ತೀರ, ತಲುಪೋದು ಕಷ್ಟ. ಇತಿ ಅವಮೃಶ್ಯ, ಹೀಗೆ ಜ್ಞಾನಿಗಳಾದವರು ತಿಳಿದು ಏನಾಯ್ತು ಅವಾಗ? ಸಹ ವಿಷ್ಣು, ಆ ಭಗವಂತ, ಬತ ಕೃಪಯ, ಅನುಯುಗಂ ಯುಗಾನುಸಾರಿಯಾಗಿ, ಸತ್ಯವತ್ಯಾಂ ಆವಿರ್ಹಿತ ಸತ್ಯವತಿಯಲ್ಲಿ ಅವತರಿಸಿ, ವೇದದ್ರುಮಂ ವೇದವೃಕ್ಷಂ, ವೇದ ಅನ್ನೋ ದ್ರುಮ ಅಂದರೆ ವೃಕ್ಷ, ವೇದ ವೃಕ್ಷವನ್ನು ವಿಟಪಶಃ, ವಿಟಪ ಅಂದರೆ ಶಾಖೆಗಳು, ಶಾಖೋಪಶಾಖೆಗಳಾಗಿ ಶಾಖೋಪಶಾಖಾ ಭೇದೇನ ವಿಭಜಿಷ್ಯತಿ, ವಿಭಾಗ ಮಾಡುವನು. ಹೀಗೆ ಇದಿಷ್ಟು ಅನ್ವಯಾರ್ಥ, ಶಬ್ದಾರ್ಥ. ಏನು ಒಟ್ಟು ತಾತ್ಪರ್ಯ? ಕಾಲಪ್ರಭಾವದಿಂದ ಜನಗಳ ಜ್ಞಾನ ತಿರೋಧಾನ ಹೊಂದಿತು, ನಷ್ಟವಾಯಿತು. ಮೊದಲೇ ಕಲಿಕಾಲದ ಜನಗಳು ಅಲ್ಪಾಯುಷಿಗಳು, ಇತರ ಯುಗಗಳಿಗೆ ಹೋಲಿಸಿದ ಹಾಗೆ. ಮೊನ್ನೆ ತಾನೇ ಪಂಚಾಂಗ ಪಠಣ ಮಾಡುವಾಗ ಅನೇಕರು ಇದನ್ನು ಕೇಳಿದ್ದೀರಿ. ಈ ಕಲಿಕಾಲದಲ್ಲಿರ್ತಕ್ಕಂಥ ಜನರಿಗೆ ಅವರವರ ವಿಹಿತ ವೇದ ಶಾಖೆಯನ್ನು ಅಧ್ಯಯನಿಸಲಿಕ್ಕೂ ಅಸಾಮರ್ಥ್ಯ. ವೇದ ನಮಗೆ ವಿಹಿತವಾದ ಶಾಖೆಯನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಿ ಇತರ ಶಾಖೆಗಳನ್ನು ಅಧ್ಯಯನಿಸೋದು ಒಳ್ಳೆಯದು. ಇತರ ಶಾಖೆಗಳನ್ನು ಅಧ್ಯಯನ ಮಾಡುವಲ್ಲಿ ಒಂದು ಆಪ್ಷನ್ ಇದೆ. ಸ್ವವಿಹಿತ ವೇದ ಶಾಖೆ ಅದು ನಮಗೆ ಮ್ಯಾಂಡೇಟರಿ, ಕಡ್ಡಾಯವಾಗಿ ಒಂದಾದರೂ ವೇದ ಶಾಖೆಯನ್ನು ನಮ್ಮ ಮನೆತನಕ್ಕೆ, ನಮ್ಮ ಪರಂಪರೆಗೆ, ನಮ್ಮ ವಂಶಕ್ಕೆ ಜ್ಞಾನಿಗಳು ರಕ್ಷಣೆ ಮಾಡಿ, ಅಧ್ಯಯನ ಮಾಡಿ, ಮುಂದಿನ ತಲೆಮಾರಿಗೆ ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ವೇದದ ಶಾಖೆ, ಅದನ್ನೂ ಅಧ್ಯಯನಿಸಲಿಕ್ಕೆ ಅಸಮರ್ಥರು ನಾವು. ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವಿರೋದನ್ನು ತಿಳಿದಿರ್ತಕ್ಕಂಥ ಭಗವಂತ ಯುಗ ಯುಗದಲ್ಲೂ ಸತ್ಯವತಿಯಲ್ಲಿ ಅವತರಿಸಿ ವೇದವನ್ನು ಶಾಖೋಪಶಾಖೆಗಳಾಗಿ ವಿಂಗಡಿಸಿ ಜನಗಳಿಗೆ ವೇದಾರ್ಥ ತಿಳಿಯಲಿಕ್ಕೆ ಸಹಾಯ ಮಾಡ್ತಾನೆ. ಬ್ರಹ್ಮಸೂತ್ರದಂಥ ವೇದಾರ್ಥ ನಿರ್ಣಾಯಕ ಗ್ರಂಥವನ್ನು ರಚಿಸಿ ಜನಗಳಿಗೆ ಕೊಡ್ತಾ ಇದ್ದಾನೆ. ಇದಿಷ್ಟು ಸಾಮಾನ್ಯ ತಾತ್ಪರ್ಯ. ಇಲ್ಲಿ ಯುಗಾನುಸಾರಿಯಾಗಿ ಅನ್ನೋ ಶಬ್ದಕ್ಕೆ ಅನುಯುಗಂ ಅಂತ ಶ್ಲೋಕದಲ್ಲಿರೋ ಶಬ್ದ. ಅನುಯುಗಂ ಅಂದರೆ ಯುಗಕ್ಕೆ ಅನುಗುಣವಾಗಿ. ಈ ಶಬ್ದಕ್ಕೆ ಶ್ರೀ ವಿಜಯಧ್ವಜ ತೀರ್ಥರು ಅರ್ಥ ವಿವರಣೆ ಮಾಡಿದ್ದಾರೆ. ಕಸ್ಮಿನ್ ಯುಗೆ ಇತ್ಯಥ ಯುಕ್ತಂ ಅನುಯುಗೆ ಇತಿ ಏತದುಕ್ತಂ ಭವತಿ. ತೃತೀಯ ಸಪ್ತಮೆ ಷೋಡಶೆ ಪಂಚವಿಂಶೆ ಅಷ್ಟಾವಿಂಶೆ ಚ ದ್ವಾಪರೆ ಅನ್ಯೈಃ ವ್ಯಾಸನಾಮಭಿಃ ವಿಭಜಿಷ್ಯತಿ. ಅಷ್ಟಾವಿಂಶೆ ಸ್ವಯಮೇವ ವಿಭಜಿಷ್ಯತಿ ಇತಿ. ಏನರ್ಥ ಇದಕ್ಕೆ? ತೃತೀಯ ಅಂದರೆ ಮೂರನೆಯ, ಸಪ್ತಮಿ
ಅಂದರೆ 7ನೇಯ, ಷೋಡಶೆ 16ನೇಯ, ಪಂಚವಿಂಶೆ 25ನೇಯ ಹಾಗೂ ಅಷ್ಟಾವಿಂಶೆ 28ನೇಯ ದ್ವಾಪರೇ, ದ್ವಾಪರಾಂತ್ಯದಲ್ಲಿ ವೇದವ್ಯಾಸರ ಅವತಾರ. ಅಷ್ಟಾವಿಂಶೆ ಸ್ವಯಮೇವ ವಿಭಜಿಷ್ಯತಿ, ಅಂದರೆ 28ನೇ ದ್ವಾಪರದ ಕೊನೆಗೆ ಸ್ವಯಂ ತಾನೇ ವ್ಯಾಸನಾಗಿ ಅವತರಿಸುತ್ತಾನೆ. ಪೂರ್ವೇಶು ಚ, ಇದಕ್ಕೆ ಹಿಂದೆ ಹೇಳಿದ ಅವಧಿಗಳಲ್ಲಿ ಅನ್ಯೈಹಿ ವ್ಯಾಸನಾಮಭಿಃ ವಿಭಜಿಷ್ಯತಿ, ವ್ಯಾಸರು ಎಂಬ ಹೆಸರಿನ ಋಷಿಗಳ ಮೂಲಕ ವೇದದ ವಿಂಗಡಣೆ ಮಾಡಿಸುತ್ತಾರೆ. ಇದನ್ನು ಇನ್ನಷ್ಟು ಸ್ಫುಟವಾಗಿ ತಿಳ್ಕೊಳ್ಳೋ ಅಗತ್ಯ ಇದೆ ಅಂತ ಅನ್ನಿಸ್ತದೆ. ನೋಡಿ, ಈ ಹಿಂದೆ ನೋಡಿದಂತೆ ಒಂದು ಮನ್ವಂತರದಲ್ಲಿ 71 ಬಾರಿ 4 ಯುಗಗಳು ಆವೃತ್ತವಾಗ್ತವೆ. ಅದರಲ್ಲಿ ನಾವಿರುವ ಈ ವೈವಸ್ವತ ಮನ್ವಂತರದಲ್ಲಿ 28ನೇ ಬಾರಿ 4 ಯುಗಗಳ ಆವೃತ್ತಿ ನಡೆದಿದೆ. ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ ಸಂಕಲ್ಪದಲ್ಲಿ ಹೇಳ್ತೀವಿ. ಅಂದರೆ 28ನೇ ಈಗಿನ ಕಲಿಯುಗ ಮುಗಿದ ಬಳಿಕ 29ನೇ ಸೈಕಲ್ ಶುರು, ಮತ್ತೆ ಕೃತಯುಗದಿಂದ ಹೊಸ ಯುಗಚಕ್ರ. ಈ ಹಿಂದಿನ ದ್ವಾಪರಾಂತ್ಯದಲ್ಲಿ ನಡೆದ ವ್ಯಾಸಾವತಾರ ಈ ಮನ್ವಂತರದಲ್ಲಿ ಆದ ಕೊನೆಯ ವ್ಯಾಸರ ಅವತಾರ. ಮುಂದಿನ ಅವತಾರ ಮುಂದಿನ ಮನ್ವಂತರದ 3ನೇ ಯುಗಗಳ ಆವೃತ್ತಿಯಲ್ಲಿನ ದ್ವಾಪರಾಂತ್ಯದಲ್ಲಿ. ಇದಿಷ್ಟು ಈ ಪದ್ಯದ ಯಥಾಮತಿ ಭಾವವಿವರಣೆ. ಮುಂದೆ 38ನೇ ಶ್ಲೋಕ. ಯರ್ಹ್ಯಾಲಯೇಷ್ವಪಿ ಸತಾಂ ನ ಹರೇಃ ಕಥಾ ಸ್ಯುಃ ಪಾಖಂಡಿನೋ ದ್ವಿಜಜನಾ ವೃಷಲಾನ್ ನೃದೇವಾಃ ಸ್ವಾಹಾ ಸ್ವಧಾ ವಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇಃ ಭಗವಾನ್ ಯುಗಾಂತೆ. ಮರ್ತ್ಯಾಲಯೇಷ್ವಪಿ ಸತಾಂ ನ ಹರೇಃ ಕಥಾ ಸ್ಯುಃ. ಈ ಕಲಿಕಾಲದಲ್ಲಿ ಹೇಗಿರ್ತದೆ ವಾತಾವರಣ ಅನ್ನೋದನ್ನು ಬಣ್ಣಿಸ್ತಾ ಇದ್ದಾರೆ. ಯರ್ಹಿ ಯಸ್ಮಿನ್ ಯುಗೆ ಸತಾಂ ಆಲಯೇಷ್ವಪಿ ಹರೇಃ ಕಥಾಃ ನ ಸ್ಯುಃ ದ್ವಿಜಜನಾಃ ಪಾಖಂಡಿನಃ ನೃದೇವಾಃ ವೃಷಳಾಃ ಯತ್ರ ಸ್ವಾಹಾ ಸ್ವಧಾ ವಷಟ್ ಇತಿ ಗಿರಃ ನ ಸ್ಮಃ. ಯುಗಾಂತೆ ಕಲೇಃ ಯುಗಾಂತೆ ಭಗವಾನ್ ಶಾಸ್ತಾ ಭವಿಷ್ಯತಿ. ಏನರ್ಥ? ಯಸ್ಮಿನ್ ಯುಗೆ, ಯಾವ ಯುಗದಲ್ಲಿ, ಸತಾಂ ಆಲಯೇಷು ಅಪಿ, ಸಜ್ಜನರ ಮನೆಗಳಲ್ಲೂ ಕೂಡ, ಹರೇಃ ಕಥಾಃ ನ ಸ್ಯುಃ, ಹರಿಕಥಾ ಶ್ರವಣ, ಹರಿಕಥಾ ಪ್ರವಚನ ಇದು ಇರೋದೇ ಇಲ್ಲ. ಯಾವಾಗ ವಚನಾಭಾವೇ, ಹೇಳುವವರೇ ಇಲ್ಲ ಅಂದಮೇಲೆ ಸ್ಮರಣಮಪಿ ನಾಸ್ತಿ ಇತ್ಯರ್ಥ. ಅದರ ಸ್ಮರಣೆ ಕೂಡ ನಡೆಯೋದಿಲ್ಲ. ಯಾವುದನ್ನು ಮಾತಾಡ್ತೀವೋ, ಯಾವುದನ್ನು ಹೇಳ್ತೀವೋ, ಕೇಳ್ತೀವೋ ಅದರ ಸ್ಮರಣೆಗೆ ಒಂದು ಅವಕಾಶ ಇರ್ತದೆ. ಹರಿಕಥಾ ವಚನಾಭಾವೇ, ಅದನ್ನು ಹೇಳುವವರೇ ಇಲ್ಲ, ಕೇಳುವವರೇ ಇಲ್ಲ. ಆದ್ದರಿಂದ ಅದರ ಸ್ಮರಣೆ ಕೂಡ ಯಾರ ಮನದಲ್ಲೂ ಸುಳಿಯೋದಿಲ್ಲ. ಹರೇಃ ಕಥಾಃ ನ ಸ್ಯುಃ ದ್ವಿಜಜನಾಃ. ದ್ವಿಜಜನರು ಅಂತಂದರೆ ಬರೀ ಬ್ರಾಹ್ಮಣರು ಅಂತ ಅಂದ್ಕೋತೀವಿ ನಾವು. ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರೆಲ್ಲರೂ. ಪಾಖಂಡಿನಃ ನಾಸ್ತಿಕಾಃ ಇತ್ಯರ್ಥ.
ಈ ದ್ವಿಜ ಜನರು ನಾಸ್ತಿಕರಾಗ್ತಾರೆ. ನೃದೇವಾಹ, ನರೋ ನರಹ ಅಂತ ನೃ ಶಬ್ದಕ್ಕೆ ಮನುಷ್ಯ ಅಂತ ಅರ್ಥ. ಅವರಲ್ಲಿ ದೇವರು ಅಂದರೆ ಶ್ರೇಷ್ಠರು, ನೃದೇವಾಹ ಅಂದರೆ ರಾಜರು. ವೃಷಳಾಹ, ವೃಷಳ ಅಂದರೆ ಧರ್ಮಭ್ರಷ್ಟ, ಪತಿತ, ಧರ್ಮ ವಿನಾಶಕ. ವೃಷಳಾಹ ಧರ್ಮ ವಿನಾಶಕಾಹ, ರಾಜರು ಧರ್ಮ ವಿನಾಶಕರಾಗ್ತಾರೆ. ಇಂಥ ಯಸ್ಮಿನ್ ಯುಗೆ, ಯಾವ ಕಲಿಕಾಲದಲ್ಲಿ ಸ್ವಾಹ ಸ್ವಧ ವಷಟ್ ಇತಿ ಗಿರಹ ನ ಸ್ಮ, ಈ ಸ್ವಾಹ ಸ್ವಧ ವಷಟ್ ಅನ್ನೋ ಗಿರಹ ಅಂದರೆ ಮಾತುಗಳು ನ ಇರೋದೇ ಇಲ್ಲ. ಇಂಥ ಕಲೇಹೇ ಯುಗೆ, ಕಲೇಹೇ ಯುಗಾಂತೆ, ಕಲಿಕಾಲದ ಅಂತ್ಯದಲ್ಲಿ ಭಗವಾನ್ ವಿಷ್ಣು ಶಾಸ್ತಾ ಭವಿಷ್ಯತಿ, ಶಾಸಕನಾಗಿ ಬರುತ್ತಾನೆ. ಇಷ್ಟು ಅನ್ವಯಾರ್ಥ. ತಾತ್ಪರ್ಯ ನೋಡೋಣ. ಕಲ್ಕಿ ಅವತಾರ ಆಗೋ ಮೊದಲು ವಾತಾವರಣ ಹೇಗಿರ್ತದೆ? ಕಲಿಕಾಲದ ವಾತಾವರಣ ಎಂಥ ಸಮಯದಲ್ಲಿ ಕಲ್ಕಿಯ ಅವತಾರ ಆಗ್ತದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಜ್ಜನರ ಮನೆಗಳಲ್ಲೂ ಕೂಡ ಹರಿಕಥೆಗಳ ಹೇಳುವಿಕೆ ಕೇಳುವಿಕೆ ಇರೋದಿಲ್ಲ. ಸಾತ್ವಿಕ ವಾರ್ತಾಲಾಪ ಕಾಣೋದಿಲ್ಲ, ಕೇಳೋದಿಲ್ಲ. ಸ್ವಾಹ ಸ್ವಧ ವಷಟ್ ಎನ್ನುವಂಥ ಶಬ್ದಗಳು ಕಿವಿಗೆ ಬೀಳೋದಿಲ್ಲ. ಅಂದರೆ ಯಜ್ಞ, ಯಾಗ, ಶ್ರಾದ್ದ, ದೇವತಾರಾಧನೆ, ಈ ವಾತಾವರಣ ಎಲ್ಲೂ ಕಾಣೋದಿಲ್ಲ. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳನ್ನು ಹೇಳ್ತಾರೆ. ಒಂದು, ಅಧಿಕಾರದಲ್ಲಿರುವವರು, ಅದನ್ನೇ ರಾಜರು ಅನ್ನೋ ಶಬ್ದದಿಂದ, ನೃದೇವಾಹ ಅನ್ನೋ ಶಬ್ದದಿಂದ ತಿಳಿಸಿದರು. ಇನ್ನೊಂದು, ಬ್ರಾಹ್ಮಣರು. ಜಾತಿಯಿಂದ ಬ್ರಾಹ್ಮಣರಲ್ಲ, ಸ್ವಭಾವದಿಂದ ಬ್ರಾಹ್ಮಣರು, ಆಚರಣೆಯಿಂದ ಬ್ರಾಹ್ಮಣರು, ಒಳಗೂ ಹೊರಗೂ ಬ್ರಾಹ್ಮಣರು. ಇವರು ಮುಖ್ಯ ಕಾರಣರು. ಯಾಕೆ? ಯಾರನ್ನ ಜನರು ಅನುಸರಿಸ್ತಾರೋ ಅವರೇ ಪತಿತರಾದರೆ, ಗೀತೆಯಲ್ಲಿ ಹೇಳೋ ಹಾಗೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಾ. ಯಾರನ್ನ ಜನ ಅನುಸರಿಸ್ತಾರೋ, ಧರ್ಮ ಮಾರ್ಗದ ಮುಂದಾಳುಗಳು ಅಂತ ಯಾರು ಅನಿಸಿರ್ತಾರೋ ಸಮಾಜದಲ್ಲಿ, ಅವರೇ ಧರ್ಮದ ವಿನಾಶಕ್ಕೆ ಕಾರಣರಾಗ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ನಾವೆಲ್ಲ ಕೇಳಿದ್ದೀವಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ, ರಕ್ಷಕರೇ ಭಕ್ಷಕರಾದಂತೆ. ಇಂಥ ಸಮಯ, ಎಲ್ಲೆಡೆ ಅಧರ್ಮವೇ ತಾಂಡವ ನಡೆಸ್ತಾ ಇರತಕ್ಕಂಥ ವಿಷಮ ವೇಳೆಯಲ್ಲಿ ಅಧರ್ಮ ನಿಗ್ರಹಕ್ಕಾಗಿ ಭಗವಂತ ಕಲ್ಕಿ ಅವತಾರವನ್ನು ತೆಗೆದುಕೊಂಡು ಬರ್ತಾನೆ. ಇದಿಷ್ಟು ಈ ಪದ್ಯದ ಭಾವ. ಇನ್ನು ಇಲ್ಲಿ ಕೆಲ ಶಬ್ದಗಳು ನಮ್ಮ ಭಾಷೆಯಲ್ಲಿ ಬಳಕೆಯಲ್ಲಿವೆ, ಅವುಗಳ ನಿರ್ದಿಷ್ಟ ಅರ್ಥ ಅನೇಕರಿಗೆ ಗೊತ್ತಿಲ್ಲ. ಅವನ್ನು ಸ್ವಲ್ಪ ನೋಡೋಣ. ಪಾಖಂಡಿ ಅಂತ ಬೈತೀವಿ ಕೆಲವರನ್ನು, ಎಸ್ಪೆಷಲಿ ನಮ್ಮ ಶಾಸ್ತ್ರ ಓದ್ದವರು ಯಾರದರ ಮೇಲೆ ಸಿಟ್ಟು ಬಂದರೆ ಬೈಯುವಾಗ ಉಪಯೋಗಿಸೋ ಭಾಷೆ, ಅವನು ಪಾಖಂಡಿ ಅವನು ಅಂತ. ಏನು ಪಾಖಂಡಿ ಅಂದರೆ ದೇವರ ಅಸ್ತಿತ್ವವನ್ನು ನಿರಾಕರಿಸುವವ ಅಂತ ಅರ್ಥ. ಅದನ್ನು ಬೈಗಳಾಗಿ ಕನ್ನಡದಲ್ಲಿ ಉಪಯೋಗಿಸ್ತಾರೆ, ಅದು ತಪ್ಪು. ತುಂಬ ಸಿಟ್ಟು ಬಂದಾಗ ಯಾರದಾದ್ರ ಮೇಲೆ ಪಾಖಂಡಿ ಅಂತ ಅವನು ಬೈತಾರೆ. ಅದು ಬೈಗಳಲ್ಲವೇ ಅಲ್ಲ, ಅದು ನಿಮಗೆ ಅವರ ಬಗ್ಗೆ ಇರತಕ್ಕಂಥ ಅಸಹನೆ, ನೆಗೆಟಿವ್ ಆ್ಯಟಿಟ್ಯೂಡ್ ಅದನ್ನು ತೋರಿಸತ್ತೆ ಅಷ್ಟೇ. ಅದು ಪಾಖಂಡಿ ಅಂದರೆ ದೇವರ ಅಸ್ತಿತ್ವವನ್ನು ನಿರಾಕರಿಸುವವ ಅಂತ ಅರ್ಥ. ದ್ವಿಜ ಅನೇಕರಿಗೆ ಗೊತ್ತಿರೋ ಹಾಗೆ 2 ಸಲ ಹುಟ್ಟು ಪಡೆಯುವವ, ಉಪನಯನದ ಮೂಲಕ 2ನೇ ಹುಟ್ಟು. ಇದನ್ನು ಪಡೆಯುವವ ಬ್ರಾಹ್ಮಣ ಮಾತ್ರ ಅನ್ನೋ ಭಾವನೆ ಅನೇಕರಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಣದವರೆಗೂ ಉಪನಯನದ ಅಧಿಕಾರ ಇದೆ. ಆದ್ದರಿಂದ
ಅವರು ದ್ವಿಜರು. ನೃದೇವಾಹ, ಆಗಲೇ ಹೇಳಿದ ಹಾಗೆ ನೃ ಅಂದರೆ ಮನುಷ್ಯ, ನರೌ ನರಹ ಅಂತ ನಡೀತದೆ ಶಬ್ದ. ಅದು ನೃ ಶಬ್ದಕ್ಕೆ ಮನುಷ್ಯ ಅಂತ ಅರ್ಥ. ಆ ನೃಗಳಲ್ಲಿ ದೇವಾಹ ಅಂದರೆ ದೇವತೆಗಳಂತೆ ಇರುವವರು, ಅಂದರೆ ಶ್ರೇಷ್ಠರು, ರಾಜರು ಅಂತ ಅರ್ಥ ನೃದೇವಾಹ. ಆಮೇಲೆ ಇನ್ನೊಂದು ಶಬ್ದ ವೃಷಲಾಹ, ಧರ್ಮ ಮಾರ್ಗದಿಂದ ಪತಿತರು ಅಂತ ಅರ್ಥ. ವೃಷಲ ಅಂದರೆ ಇದು ಅಕಸ್ಮಾತ್ ಆದ ಪತನ ಅಲ್ಲ, ಉದ್ದೇಶಪೂರ್ವಕ ಪತನ, ಧರ್ಮದ ಬಗ್ಗೆ ಇರುವ ಅಸಡ್ಡೆಯಿಂದ ಉಂಟಾಗುವ ಪತನ. ರಾಜರು ಇಂಥವರಾದರೆ ಅನೇಕ ಸಂದರ್ಭಗಳಲ್ಲಿ ಪ್ರಜೆಗಳು ಅಧೋಗತಿಗೆ ಹೋಗೋದು ಅನಿವಾರ್ಯ ಆಗಿಬಿಡ್ತದೆ. ಆದ್ದರಿಂದ ಅವರನ್ನು ವೃಷಲರು ಅಂತ, ಅದು ಒಂದು ರೀತಿಯಲ್ಲಿ ಬೈಗಳ, ಹೇಗೆ ಇರಬೇಕು ಹಾಗಿಲ್ಲ, ಇವನು ಮಾರ್ಗ ತಪ್ಪಿದ್ದಾನೆ, ಅಡ್ಡ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ವೃಷಲ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಸ್ವಾಹ, ಸ್ವಧ, ವಷಟ್ ಅನ್ನೋ ಶಬ್ದಗಳು ಯಜ್ಞದಲ್ಲಿ ದೇವತೆಗಳಿಗೆ ಆಹುತಿ ನೀಡುವಾಗ ಹೇಳುವ ಮಂತ್ರ. ಬಹಳ ಸುಂದರ ಶಬ್ದ ಇದು, ಅರ್ಥಪೂರ್ಣ ಶಬ್ದ. ಸ್ವ ಇದರ ಹಾನ, ಸ್ವ ಪ್ಲಸ್ ಆ ಪ್ಲಸ್ ಹ, ಸ್ವಾಹ. ಸ್ವದ ಹಾನ ಅಂದರೆ ತ್ಯಾಗ, ನನ್ನದಲ್ಲ, ನ ಮಮ ಅಂತ ಸಂಕಲ್ಪಿಸಿ ಅಗ್ನಿಯ ಮೂಲಕ ದೇವತೆಗಳಿಗೆ ಸಮರ್ಪಿಸೋದು. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ, ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನ ಮಮ ಅಂತ ತುಪ್ಪವನ್ನು, ಯಾವುದೋ ಒಂದು ಅನ್ನವನ್ನು, ಚರು ಅಂತಾರೆ, ಆ ಆಹುತಿಯನ್ನು ಅಗ್ನಿಯಲ್ಲಿ ಹಾಕೋದು. ಅಲ್ಲಿ ಬರೀ ಸ್ವ ಇದರ ಹಾನ ಅಲ್ಲ, ಸ್ವದ ಆಹಾನ, ಸ್ವ ಪ್ಲಸ್ ಆ ಸ್ವ. ಹ ಅಂದರೆ ಹಾನ, ಹಾನ ಅಂದರೆ ತ್ಯಾಗ. ಆ ಅನ್ನೋದಕ್ಕೆ ಏನರ್ಥ ಅಂದರೆ ಸಮ್ಯಕ್ ಅಂತ ಅರ್ಥ. ಅನುಸಂಧಾನಪೂರ್ವಕ, ನನ್ನದಲ್ಲ ಅನ್ನೋ ಅನುಸಂಧಾನಪೂರ್ವಕ. ನ ಮಮ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿ ಅನುಸಂಧಾನ ಮಾಡಿಕೊಂಡು ಅಗ್ನಿಯಲ್ಲಿ ಅದನ್ನು ತ್ಯಾಗ ಮಾಡೋದು. ಆ ದ್ರವ್ಯವನ್ನು, ತುಪ್ಪವನ್ನು, ಯಾವ ಪದಾರ್ಥವನ್ನು ನೀವು ಆಹುತಿಯಾಗಿ ನೀಡ್ತೀರೋ ಆ ಪದಾರ್ಥವನ್ನು ಅಗ್ನಿಯಲ್ಲಿ ತ್ಯಾಗ ಮಾಡೋದು. ಇದು ಸ್ವಾಹ, ದೇವತಾ ಪ್ರೀತ್ಯುದ್ದೇಶೇನ ದ್ರವ್ಯತ್ಯಾಗ. ಸ್ವಧ ಮುಂದಿನ ಶಬ್ದ. ಶ್ರಾದ್ದದಲ್ಲಿ ಪಿತೃಗಳಿಗೆ ಪಿಂಡ ಮೊದಲಾದವುಗಳನ್ನು ಸಮರ್ಪಣೆ ಮಾಡುವಾಗ ಹೇಳುವ ಮಂತ್ರ. ಅನೇಕರು ಶ್ರಾದ್ದ ಮಾಡುವಾಗ ಈ ಶಬ್ದವನ್ನು ಪುರೋಹಿತರು ಹೇಳೋದನ್ನು ಕೇಳಿದ್ದೀರಿ, ನಿಮಗೆ ರಿಪೀಟ್ ಮಾಡಲಿಕ್ಕೆ ಹೇಳ್ತಾರೆ, ಸ್ವಧ ಅಂತ. ಸ್ವಧ ಅನ್ನೋದು ಪಿತೃಗಳಿಗೆ ಪಿಂಡಾದಿಗಳನ್ನು ಸಮರ್ಪಣೆ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ. ವಷಟ್, ವಷಟ್ ದೇವ ಹವಿರ್ದಾನಂ ಅನ್ನೋ ಉಕ್ತಿಯ ಹಾಗೆ ಇದು ಕೂಡ ಹವಿಸ್ಸನ್ನು ದಾನ ಮಾಡೋದು. ಯಜ್ಞಗಳಲ್ಲಿ ಹವಿಸ್ ಅಂದರೆ ತುಪ್ಪ, ಅನ್ನ ಮಿಶ್ರಿತ ತುಪ್ಪ, ಕೆಲವು ಸಲ ಬರೀ ತುಪ್ಪ. ಆಯಾ ಸಂಕಲ್ಪದಲ್ಲಿ ಹೇಗೆ ಅನ್ವಾಧಾನದಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತಾರೋ, ಯಾವ್ಯಾವ ದ್ರವ್ಯಗಳ ಮೂಲಕ ಹವಿರ್ದಾನದ ಸಂಕಲ್ಪ ಮಾಡಿರ್ತಾರೋ ಅದಕ್ಕೆ ಅನುಗುಣವಾಗಿ ಯಜ್ಞದಲ್ಲಿ ಹವಿರ್ದಾನಕ್ಕೆ ಉಪಯೋಗಿಸ್ತಕ್ಕಂಥ ಮಂತ್ರ ವಷಟ್ ಅನ್ನೋದು. ಸ್ವಾಹ ದೇವ ಹವಿರ್ದಾನೆ ಶ್ರೌಷಟ್ ವೌಷಟ್ ವಷಟ್ ಸ್ವಧಾ ಕಿಂಚಿತ್ ಈಷತ್ ಮನಾಗಲ್ಪೆ ಪ್ರೇತ್ಯಾಮುತ್ರ ಭವಾಂತರೇ ಅಂತ. ಅಂದರೆ ಸ್ವಾಹ ದೇವ ಹವಿರ್ದಾನೆ ಸ್ಪಷ್ಟವಾಗಿದೆ, ದೇವತೆಗಳಿಗೆ ಹವಿಸ್ಸನ್ನು ದಾನ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ ಸ್ವಾಹ. ಆಮೇಲೆ ವಷಟ್, ವೌಷಟ್, ಶ್ರೌಷಟ್ ಇವೆಲ್ಲನೂ ಸಮಾನಾರ್ಥಕ ಪದಗಳು, ಒಂದೇ ಅರ್ಥ ಇದಕ್ಕೆ. ಯಜ್ಞದ ಕೊನೆಗೆ ಅಧ್ವರ್ಯು ಅನಿಸಿಕೊಂಡವ ಆಹುತಿ ಸಮರ್ಪಣೆ ಮಾಡಿದ ಬಳಿಕ ಹೋತ ಆದವನು, ಇವೆಲ್ಲನೂ ಯಜ್ಞದಲ್ಲಿ 4 ಜನ ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು, ಅವರವರ ಕರ್ತವ್ಯಕ್ಕೆ ಅನುಗುಣವಾಗಿ. ಅಧ್ವರ್ಯು ಅಂತ ಒಬ್ಬ, ಹೋತ ಅಂತ ಒಬ್ಬ. ಆ ಅಧ್ವರ್ಯು ಅನಿಸಿಕೊಂಡವ ಆಹುತಿಯನ್ನು ಹಾಕ್ತಾನೆ ಅಗ್ನಿಯಲ್ಲಿ. ಆಮೇಲೆ ಹೋತ ಆದವನು ಆಹುತಿ ಸಮರ್ಪಣೆ ಮುಗಿಯಿತು ಅನ್ನೋದನ್ನು ಸೂಚಿಸಲಿಕ್ಕೆ
ವಷಟ್ ಅಥವಾ ವೌಷಟ್ ಅನ್ನೋ ಉದ್ಗಾರ ಎತ್ತುತ್ತಾನೆ. ಅದನ್ನೇ ವಷಟ್ಕಾರ ಅಂತ ಹೇಳ್ತಾರೆ. ಗಟ್ಟಿಯಾದ ಧ್ವನಿಯಲ್ಲಿ ಭಗವಂತನಿಗೆ ಸಮರ್ಪಿತ ಅಂತ ಹೇಳೋದೇ ವೌಷಟ್ ಅಥವಾ ವಷಟ್. ಹೀಗೆ ವಷಟ್ ಶಬ್ದ ವಾಚ್ಯ, ವಷಟ್ ಶಬ್ದದಿಂದ ಕರೆಯಲ್ಪಡುವವ ವಷಟ್ಕಾರ. ಯಾರು? ವಿಷ್ಣು. ವಿಷ್ಣುರ್ ವಷಟ್ಕಾರ. ಶಾಸ್ತ ಅನ್ನೋದು ಇನ್ನೊಂದು ಶಬ್ದ, ಶಾಸನಕರ್ತ ಅಂತ ಅರ್ಥ. ಶಾಸ್ತ ಶಬ್ದಕ್ಕೆ ಅಯ್ಯಪ್ಪ ಹರಿಹರ ಸುತ ಅನ್ನೋ ಅರ್ಥ ಪ್ರಚಲಿತದಲ್ಲಿದೆ. ಅದು ಇಲ್ಲಿ ಶಾಸ್ತ ಶಬ್ದದಿಂದ ವಿವಕ್ಷಿತವಾದ ಅರ್ಥ ಅಲ್ಲ. ಶಾಸ್ತ ಅಂದರೆ ಶಾಸಕ ಅಂತ ಅರ್ಥ. ಜನಗಳನ್ನು ಶಾಸನ ಮಾಡುವವನು, ಅಧರ್ಮ ಮಾರ್ಗದಲ್ಲಿ ಹೊರಟಿರುವವರನ್ನು ನಿಗ್ರಹಿಸುವವನು, ಕಲ್ಕಿ ಅವತಾರದ ಭಗವಂತ. ಇದು ಅಲ್ಲಿ ವಿವಕ್ಷಿತವಾದ ಅರ್ಥ. ಮುಂದೆ ಶ್ಲೋಕ 46. ते वै विदन्त्यतितरन्ति च देवमायां स्त्रीशूद्रहूणशबरा अपि पापजीवाः यद्यद्भुतक्रमपरायणशीलशिक्षाः तिर्यग्जना अपि किमु ಶ್ರುತಧಾರಣಾಯೇ. ಬಹಳ ಮಹತ್ವದ ಮಾತನ್ನು ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾರೆ ನಮಗೆ. ಅನ್ವಯ ಅರ್ಥ ನೋಡೋಣ. ಸ್ತ್ರೀಶೂದ್ರ ಹೂಣ ಶಬರಾಹ ಅಪಿ ಪಾಪಜೀವಾಹ ಯದಿ ತಿರ್ಯಗ್ ಜನಾಃ ಅಪಿ ತೇ ವೈ ನಿಶ್ಚಯೇನ ತೇ ವೈ ವಿದಂತಿ ಚ ದೇವಮಾಯಾಂ ಅತಿತರಂತಿ ತರ್ಹಿ ಅದ್ಭುತ ಕ್ರಮಪರಾಯಣಶೀಲಶಿಕ್ಷಾಃ ಏ ಶ್ರುತಧಾರಣಾಃ ಕಿಮು. ಏನರ್ಥ? ಸ್ತ್ರೀ ಶೂದ್ರ ಹೂಣ ಶಬರಾಹ ಅಪಿ ಪಾಪಜೀವಾಹ. ಸ್ತ್ರೀಯರು, ಶೂದ್ರರು, ಹೂಣರು ಅಂದರೆ ಡಿಕ್ಷನರಿಯಲ್ಲಿ ಮ್ಲೇಂಛರು ಅಂತ ಬರೀತಾರೆ. ಶಬರಾಹ ಕಿರಾತರು, ಅಪಿ ಇವರು ಕೂಡ. ಇಷ್ಟು ಮಾತ್ರ ಅಲ್ಲ, ಪಾಪಜೀವಾಹ ಮತ್ಯಾರಾದರೂ ಪಾಪಿಗಳು ಇದ್ದರೆ, ಅಂದರೆ ಇವರೆಲ್ಲ ಪಾಪಿಗಳು ಅಂತ ಅರ್ಥ ಅಲ್ಲ. ಇವರನ್ನು ಬಿಟ್ಟು ಪಾಪಿಗಳಾದವರು ಇದ್ದರೆ ಅವರೂ ಕೂಡ. ಮತ್ತು ತಿರ್ಯಕ್ ಜನಾಹ ಅಪಿ ಪ್ರಾಣಿಗಳು ಕೂಡ, ಬರೀ ಜನಗಳಲ್ಲ, ಪ್ರಾಣಿಗಳು ಕೂಡ, ಪ್ರಾಣಿಯೋನಿಯಲ್ಲಿ ಜನಿಸಿದವರು ಕೂಡ. ಇಲ್ಲಿ ವಿಜಯಧ್ವಜ ತೀರ್ಥರು ಈ ತಿರ್ಯಗ್ ಜನಾಹ ಅನ್ನೋ ಶಬ್ದಕ್ಕೆ ವೃಂದಾವನಗತಾಹ ಪಶುಪಕ್ಷಾದಯ ತಿರ್ಯಗ್ ಜನಾಹ ಅಪಿ ಅನ್ನೋ ಅರ್ಥವನ್ನು ಬರೀತಾರೆ. ವೃಂದಾವನದಲ್ಲಿರ್ತಕ್ಕಂಥ ಪಶುಪಕ್ಷಿಯ ರೂಪದಲ್ಲಿ ಇರ್ತಕ್ಕಂಥ ವಿಶೇಷ ಯೋಗ್ಯತೆಯ ಜೀವರು. ತೇ ವೈ, ವೈ ಅನ್ನೋ ಶಬ್ದಕ್ಕೆ ನಿಶ್ಚಯೇನ ಅಂತ ಅರ್ಥ. ತೇ ವೈ, ತೇ ಅವರು, ವೈ ನಿಶ್ಚಯೇನ ಅವರು ಕೂಡ ನಿಶ್ಚಯವಾಗಿಯೂ, ವಿದಂತಿ ಪರಮಾತ್ಮಾನಂ ಭಗವಂತ, ವಿದಂತಿ ಅಂದರೆ ತಿಳಿಯುತ್ತಾರೆ. ಯಾರನ್ನು ತಿಳಿತಾರೆ? ಪರಮಾತ್ಮಾನಂ ಅಂತ ಇಟ್ಕೋಬೇಕು. ಭಗವಂತನನ್ನು ತಿಳಿತಾರೆ. ಯಾರ್ಯಾರು? ಸ್ತ್ರೀಯರು, ಶೂದ್ರರು, ಹೂಣರು, ಶಬರರು, ಪಾಪಜೀವಿಗಳು, ಪ್ರಾಣಿಗಳಲ್ಲಿ ಪಶುಪಕ್ಷಿ ಯೋನಿಯಲ್ಲಿ ಜನಿಸಿರ್ತಕ್ಕಂಥವರು, ಅವರೂ ಕೂಡ ಭಕ್ತರಾಗಿದ್ದರೆ ಭಗವಂತನನ್ನು ತಿಳಿತಾರೆ. ಮತ್ತು ಈ ಭಗವಂತನ ಮಾಯೆಯನ್ನು, ಸಂಸಾರವನ್ನು ದಾಟ್ತಾರೆ. ದೇವಮಾಯಾಂ ಅತಿತರಂತಿ. ಅದಕ್ಕೆ ವಿಜಯಧ್ವಜ ತೀರ್ಥರು ಮತ್ತೊಂದು ಶಬ್ದ ಸೇರಿಸ್ತಾರೆ ಅಲ್ಲಿ. ಕಿಮುತ ಅಸ್ಮದಾದಯ ಇತ್ಯನ್ವಯ. ಹೀಗೆ ಇರುವವರು ಕೂಡ ಭಕ್ತರಾಗಿದ್ದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಈ ಸಂಸಾರ ಮಾಯೆಯನ್ನು ದಾಟ್ತಾರೆ ಅಂದಮೇಲೆ ಅಸ್ಮದಾದಯ ಕಿಮುತ,
ಸಾಧನಾ ಮಾರ್ಗದಲ್ಲಿ ಇರುವವರು, ನಿತ್ಯ ಈ ಕಲಿಕಾಲದಲ್ಲಿದ್ದು ಭಗವತ್ ಪ್ರೀತ್ಯುದ್ದೇಶೇನ ಕರ್ತವ್ಯ ಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತ ಭಕ್ತಿಯಿಂದ ಅವನಿಗೆ ಸಮರ್ಪಣೆ ಮಾಡುವವರು, ಯಾವುದೋ ಒಂದು ನೆಪದಲ್ಲಿ ನಿತ್ಯ ಭಗವಂತನ ಸ್ಮರಣೆ ಮಾಡುವವರು. ಇಂಥ ಅಸ್ಮದಾದಯ ಭಕ್ತರೇನಿದ್ದಾರೆ, ಅಸ್ಮದಾದಯ ಅಂದರೆ ನಮ್ಮಂಥವರು, ನಾವು ನಮ್ಮಂಥವರು. ಕಿಮುತ, ಕಿಮುತ ಅಂದರೆ ಕೈಮುತ್ಯನ್ಯಾಯೇನ ಅಂತ ಸಂಸ್ಕೃತದಲ್ಲಿ. ಕಿಮುತ ಅಂದರೆ ಕೈಮುತ್ಯನ್ಯಾಯೇನ ಅಂದರೆ ಅವ್ರಿಗೆ ಆಗ್ತದೆ ಅಂದರೆ ನಮಗೆ ಆಗದೇ ಇದ್ದೀತೆ ಅಂತ ಅರ್ಥ. ಇನ್ನು ಶ್ಲೋಕದಲ್ಲಿ ಕೆಲವು ಶಬ್ದಗಳಿವೆ. ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾಹ. ಇಂಥವರಿಗೆ ಹಿಂದೆ ಹೇಳಿದ ಬೇರೆ ಬೇರೆ ಯೋನಿಯಲ್ಲಿ ಜನಿಸಿದ ಪಾಪಿಗಳೂ ಕೂಡ ಭಗವಂತನ ಭಕ್ತರಾಗಿದ್ದರೆ ಅವರು ಸಂಸಾರದ ಮಾಯೆಯನ್ನು ದಾಟ್ತಾರೆ ಅಂದಮೇಲೆ, ಈಗ ಮುಂದೆ ಹೇಳುವ ರೀತಿಯಲ್ಲಿ ಬದುಕಿದವರು ಅವರು ದಾಟದೇ ಇರ್ತಾರೆ. ಎಂಥವರವರು? ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾಹ. ಅದ್ಭುತಂ ಜಗತ್ ಕ್ರಮತಿ ಇತಿ ಅದ್ಭುತ ಕ್ರಮ. ಏನು ಅದ್ಭುತ ಕ್ರಮ ಅಂದರೆ? ಅದ್ಭುತ ಕ್ರಮ ಅಂತಂದರೆ ಪರಮಾತ್ಮ ಅಂತ ಅರ್ಥ. ಅದ್ಯಾಗೆ? ಅದ್ಭುತಂ, ಅದ್ಭುತವಾಗಿರ್ತಕ್ಕಂಥ ಈ ಜಗತ್ತನ್ನು ಕ್ರಮತಿ, ವ್ಯಾಪಿಸಿ ಇರ್ತಾನೆ. ಕ್ರಮುಪಾದ ವಿಕ್ಷೇಪೆ ಅಂತ ಅಂದರೆ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡು ಇರತಕ್ಕಂಥವ ಅವನು ಅದ್ಭುತ ಕ್ರಮ, ಅದ್ಭುತ ಜಗತ್ತಿನಲ್ಲಿ ವ್ಯಾಪಿಸಿ ಇರತಕ್ಕಂಥವ. ಅಂಥ ಆ ಅದ್ಭುತ ಕ್ರಮನ, ಆ ಅದ್ಭುತ ಕ್ರಮನೇ ಪರಾಯಣ, ಅದ್ಭುತ ಕ್ರಮ ಪರಾಯಣ. ಪರಾಯಣ ಅಂದರೆ ಶ್ರೇಷ್ಠ, ಸರ್ವೋತ್ತಮ ಎನ್ನುವ ಶೀಲ ಅಂದರೆ ಅವನ ಗುಣ. ಹರಿಸರ್ವೋತ್ತಮತ್ವ ಅನ್ನತಕ್ಕಂಥ ಆ ಗುಣ ಪರಾಯಣ ಶೀಲ. ಪರಾಯಣ ಅಂದರೆ ಸರ್ವೋತ್ತಮ ಎನ್ನುವ, ಶೀಲ ಅಂದರೆ ಗುಣ. ತತ್ರ ಶಿಕ್ಷಾಹ, ಆ ವಿಷಯದಲ್ಲಿ ಜ್ಞಾನ ಸಂಪಾದನೆ ಮಾಡಿದ್ದಾರೆ, ಶಿಕ್ಷೆಯನ್ನು ಪಡೆದಿದ್ದಾರೆ. ಇಂಥ ಏ ಶ್ರುತಧಾರಣ, ಹೀಗೆ ಗುರುಮುಖೇನ ಶ್ರುತವಾದದ್ದನ್ನು ಧಾರಣ ಮಾಡಿ ಭಗವಂತನ ಉಪಾಸನೆ ಮಾಡ್ತಾ ಇದ್ದಾರೋ, ಕಿಮು ತೇಷಾಂ ವಿಷಯ ಕಿಮು ವಕ್ತವ್ಯಂ ಕೈಮುತ್ಯನ್ಯಾಯೇನ ಸಿದ್ಧ್ಯತಿ ಏವ ಇತ್ಯರ್ಥ. ಅಂಥವ್ರ ವಿಷಯದಲ್ಲಿ ಹೇಳೋದೇನಿದೆ? ಅವರು ಸಂಸಾರ ಬಂಧನವನ್ನು ದಾಟಿಯೇ ದಾಟ್ತಾರೆ. ತಾತ್ಪರ್ಯ: ಪರಮಾತ್ಮನ ಭಕ್ತರು, ಅವನನ್ನು ಶರಣು ಹೋದವರು, ಸನ್ಮಾರ್ಗದಲ್ಲಿ ಬದುಕನ್ನು ಬದುಕಿದವರು ಯಾರೇ ಆಗಲಿ, ಸ್ತ್ರೀಯರು, ಶೂದ್ರರು, ಹೂಣರು, ಶಬರರು, ಪಾಪಜೀವರು ಅಂದರೆ ಮತ್ತಾವುದೇ ನಾವು ಪಾಪಿಗಳು ಅಂತ ಭಾವಿಸಬಹುದಾದ ಜನಗಳು. ಇಷ್ಟು ಮಾತ್ರ ಅಲ್ಲ, ತಿರ್ಯಕ್ ಜನಾಹ ಅಪಿ, ಭಗವಂತನನ್ನು ಶರಣು ಹೋದ ಪಶುಪಕ್ಷಿಯೋನಿಯಲ್ಲಿ ಜನಿಸಿದ ಜೀವರೂ ಕೂಡ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಸಂಸಾರ ಬಂಧನವನ್ನು ದಾಟ್ತಾರೆ. ಅಂದಮೇಲೆ ಶಾಸ್ತ್ರಗ್ರಂಥಗಳನ್ನು ಗುರುಮುಖೇನ ಶ್ರವಣ ಮಾಡಿ, ಮನನಾದಿಗಳ ಮೂಲಕ ಧಾರಣೆ ಮಾಡಿ ಸಾಧನೆ ಮಾಡಿದವರು. ವಿಜಯಧ್ವಜ ತೀರ್ಥರು ಇನ್ನೊಂದು ಮುತ್ತಿನಂಥ ಮಾತನ್ನು ಈ ಸಂದರ್ಭದಲ್ಲಿ ಸೇರಿಸ್ತಾರೆ. ನಮಗೆ ತುಂಬ ಆಶ್ವಾಸನೆ, ಭರವಸೆ ಕೊಡ್ತಕ್ಕಂಥ ಮಾತದು. ಅಸ್ಮದಾದಯ, ಅವನ ಭಕ್ತರು, ನಾವೆಲ್ಲರೂ ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡಿದ ಎಲ್ಲರೂ ಉದ್ಧಾರ ಹೊಂದುತ್ತಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕೆ? ಖಂಡಿತವಾಗಿಯೂ ಉದ್ಧತರಾಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಬೇರೊಂದು ಕಡೆಗೆ ಹೇಳಿರ್ತಕ್ಕಂಥ, ನಾನು ಆಗಾಗ ಭಾಗವತ ಪ್ರವಚನ ಮಾಡುವಾಗಲೆಲ್ಲ ಹೇಳಿದ ಶ್ಲೋಕ ಇಲ್ಲಿ ನೆನಪಿಗೆ ಬರ್ತಾ ಇದೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಯವನಾಶಕಾದಯಃ ಏನ್ಯೇ ಚ ಪಾಪಾಃ ಯದಪಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಇದೇ ಅರ್ಥ. ಏನೇ ಚ ಪಾಪಾಹ,
ಅಲ್ಲಿರೋ ಶಬ್ದವೇ ಇಲ್ಲೂ ಇದೆ. ಕಿರಾತ ಹೂಣಾಂಧ್ರ ಪುಲೀಂಧ್ರ ಪುಲ್ಕಸಾಹ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಹೂಣರು, ಯವನರು, ಶಕರು, ಶಬರರು ಅಂತ ಇಲ್ಲಿ ಹೇಳಿದರು. ಕಿರಾತರೇ ಶಬರರು, ಯವನರು ಮುಸಲ್ಮಾನರು. ಇವರು ಶಕರು ಯಾರು, ಯವನ ಯಾರು, ಹೂಣ ಯಾರು, ಶಬರ ಯಾರು ಅನ್ನೋದ್ರ ಬಗ್ಗೆ ವಿದ್ವಾಂಸರಲ್ಲಿ ಸ್ವಲ್ಪ ಚರ್ಚೆಗಳಿವೆ. ಶಬ್ದಗಳ ನಿಷ್ಕೃಷ್ಟ ಅರ್ಥ ತಿಳಿಯೋದು ಇಲ್ಲಿ ಮಹತ್ವದ್ದಲ್ಲ. ಯಾಕೆಂದರೆ ಇವತ್ತು ಆ ಹೆಸರುಗಳಲ್ಲಿ ಹೇಳಿರ್ತಕ್ಕಂಥ ಎಷ್ಟೋ ಜನಾಂಗಗಳು ಅಸ್ತಿತ್ವದಲ್ಲೇ ಇಲ್ಲ. ಅನ್ಯೇಚ ಅದು ಮಹತ್ವದ ಶಬ್ದ. ಇವರು ಮಾತ್ರ ಅಲ್ಲ, ಮತ್ಯಾರೇ ಇರಲಿ ಅವರೂ ಕೂಡ ಭಕ್ತರಾಗಿದ್ದರೆ ಅವರಿಗೂ ಮುಕ್ತಿದ್ವಾರ ತೆರೆದಿದೆ. ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅನ್ನೋ ಆ ಶಬ್ದಗಳನ್ನು ಗಮನಿಸಿದಾಗ ಆ ಜನಾಂಗದ ಹೆಸರುಗಳು ಅಮುಖ್ಯ. ಭಕ್ತರಾಗಿರಬೇಕು. ನಮ್ಮ ತಂದೆಯವರು ಹೇಳ್ತಿದ್ರು, ಹಿಂದೆ ಹಾವನೂರು ವರದಿ ಅಂತ ಮಾಡಿದರು. ಅದರೊಳಗೆ ಹುಡುಕಿ ಆದಿವಾಸಿ ಜನಾಂಗ ಯಾವ್ಯಾವ ಹೆಸರುಗಳನ್ನು ಲಿಸ್ಟ್ ಮಾಡಿ ಅವರಿಗೆ ರಿಸರ್ವೇಷನ್ನು ಅಂತ ಕೆಲವು ಜಾತಿ ಹೆಸರುಗಳನ್ನು ಆ ಹಾವನೂರು ವರದಿ ಒಳಗೆ ಲಿಸ್ಟ್ ಮಾಡಿದ್ರು. ನಮ್ಮ ತಂದೆಯವರು ಹೇಳ್ತಿದ್ರು, ಹಾವನೂರು ವರದಿಗೂ ಸಿಗದೇ ಇರತಕ್ಕಂಥ ಅಪ್ರಸಿದ್ಧ ಜನಾಂಗಗಳ ಹೆಸರುಗಳನ್ನು ವೇದವ್ಯಾಸರು ಇಲ್ಲಿ ಸೇರಿಸಿದ್ದಾರೆ ಶ್ಲೋಕದಲ್ಲಿ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರ ಅಂದ್ರೆ ಗೊಲ್ಲರು, ಕಂಕಾಹ, ಯವನಾಹ, ಶಕಾದಯ ಎಲ್ಲ ಎಷ್ಟು ಹೆಸರುಗಳನ್ನು ಸೇರಿಸಿದ್ದಾರೆ. ಈ ಹೆಸರುಗಳ ಉಲ್ಲೇಖದ ಉದ್ದೇಶ ಇಷ್ಟೇ. ಎಲ್ಲ ಕಾಲದಲ್ಲೂ, ಎಲ್ಲ ಜನಾಂಗಗಳಲ್ಲೂ, ಎಲ್ಲ ದೇಶಗಳಲ್ಲೂ ಮುಕ್ತಿಯೋಗ್ಯರು, ಭಗವತ್ ಭಕ್ತರು ಇರಲಿಕ್ಕೆ ಸಾಧ್ಯ. ನಮ್ಮ ಕೂಪಮಂಡೂಕ ಯಾವುದೋ ಒಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಸಾತ್ವಿಕರಿರ್ತಾರೆ, ಯಾವುದೋ ಒಂದು ಪ್ರದೇಶದಲ್ಲಿ ಬರೀ ಭೋಗಲೋಲುಪರು ಲಂಪಟರು ಇರ್ತಾರೆ. ನಮ್ಮ ತಿಳುವಳಿಕೆಯ ಸಂಕುಚಿತತೆ ಅದು. ನಿಮಗೆ ಕೆಲವು ಜನರು ನಿಷ್ಕೃಷ್ಟರಾಗಿರಬಹುದು, ಭಗವಂತನಿಗಲ್ಲ. ಭಕ್ತರೆಲ್ಲ ಒಂದೇ. ಯಾರೋ ಯಾವಾಗಲೂ ಸ್ವಲ್ಪ ಹೆಚ್ಚು ಸಾಧನೆ ಮಾಡ್ತಾರೆ, ಮತ್ಯಾವುದೋ ಸಮಯದಲ್ಲಿ ಲಕ್ಷ್ಯ ಬೇರೆ ಕಡೆಗೆ, ಲೌಕಿಕ ಪದಾರ್ಥಗಳ ಕಡೆಗೆ ಇರ್ತದೆ. ಮತ್ತೊಂದು ಸಮಯದಲ್ಲಿ ಅವರು ಮತ್ತೆ ಸಾಧನೆ ಮಾಡ್ತಾರೆ. ಹೀಗೆ ಭಕ್ತರೆಲ್ಲರಿಗೂ ಕೂಡ ಮೋಕ್ಷದ ಬಾಗಿಲು ತೆರೆದಿದೆ ಅನ್ನತಕ್ಕಂಥ ಬಹಳ ಮಹತ್ವದ ಸಂಗತಿಯನ್ನು ಈ ಶ್ಲೋಕದ ಮೂಲಕ ವೇದವ್ಯಾಸರು ತಿಳಿಸಿ ಭಕ್ತರೆಲ್ಲರಿಗೆ ದೊಡ್ಡ ಭರವಸೆಯ ಮಾತನ್ನು ಈ ಮೂಲಕ ನೀಡಿದ್ದಾರೆ. ಇಲ್ಲಿಗೆ ಈ ಶ್ಲೋಕದ ವ್ಯಾಖ್ಯಾನವನ್ನು ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಅದಿಲ್ಲ ಅಂತಾದರೆ ಬಾಕಿ ಉಳಿದ ಒಂದೆರಡು ಅಂಶಗಳನ್ನು ಇನ್ನುಳಿದ 10 ನಿಮಿಷಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಹಿಂದಿನ ಅನುಸಂಧಾನಗಳಲ್ಲಿ ತರ್ಕಶಾಸ್ತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳೋದನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಅದು ಬಹಳ ದಿವಸದಿಂದ ಬಾಕಿ ಉಳಿದಿದೆ. ಅದನ್ನು ಇವತ್ತು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೇನೆ. ಯಾರಿಗಾದರೂ ಏನಾದರೂ ಈಗ ಹೇಳಿದ ಶ್ಲೋಕಗಳ ಬಗ್ಗೆ ಕೇಳೋದಿದ್ದರೆ ಕೇಳಿ, ಆಮೇಲೆ ಇದನ್ನು ಹೇಳ್ತೇನೆ. 1 ನಿಮಿಷ ಸಮಯ ಕೊಡ್ತೇನೆ. ಶ್ರೀನಿವಾಸ್ ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಗಳ. ಇದಕ್ಕೆ ನೀವು ಅದು ವೇದವ್ಯಾಸದ ಶ್ಲೋಕ ಹೇಳಿದ್ರಲ್ಲ, ಅದು ಈಗ ಸದ್ಯಕ್ಕೆ ನನಗೆ ನಂಬರ್ ನೆನಪಿಲ್ಲ. ಭಾಗವತದ್ದು ಇಷ್ಟು ಖಂಡಿತ. ನಿಮಗೆ ಅದು ಅಧ್ಯಾಯ ಶ್ಲೋಕದ ನಂಬರು ಸ್ವಲ್ಪ ನೋಡಿ ಹೇಳ್ತೇನೆ. ಕಿರಾತ ಹೂಣಾಂಧ್ರ. ಥ್ಯಾಂಕ್ ಯು. ಹೌದು, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ಇತ್ತು. ಆಕ್ಚುಲಿ
ಇದು ನೀವು ಹೇಳಿದ್ರಲ್ಲ ಈಗ ತಾನೇ, ಇಟ್ಸ್ ರಿಯಲಿ ರಿಯಲಿ ನೈಸ್. ನೀವೇನ್ ಹೇಳಿದ್ರಿ ಈಗ ಅಂದ್ರ ಅಪರೋಕ್ಷ ಜ್ಞಾನಿಗಳು ಸಾಧನೆ ಮಾಡೋರು ಎಲ್ಲಾ ಜಾತಿಯೊಳಗೂ ಎಲ್ಲಾ ತರದವರು ಇದ್ದಾರಂತೆ. ಬಿಕಾಸ್ ಇಟ್ಸ್ ನಾಟ್, ದರ್ ಇಸ್ ಎ ಮಿಸ್ಕಾನ್ಸೆಪ್ಷನ್ ದಟ್ ಇಟ್ ಇಸ್ ಓನ್ಲಿ ಲಿಮಿಟೆಡ್ ಟು ಮಾತುಗಳು ಅಂತ ಒಂದು ಇದಿದೆ. ಐ ಹ್ಯಾವ್ ಹರ್ಡ್ ದಟ್ ಮೆನಿ ಟೈಮ್ಸ್. ಖಂಡಿತ ಇಲ್ಲ, ಖಂಡಿತ ಅದು ಸರಿಯಲ್ಲ. ಅದೇ ಎಕ್ಸಾಕ್ಟ್ಲಿ, ಐ ಅಗ್ರಿ. ಬಿಕಾಸ್ ಈವನ್ ಮೆನಿ ಸೂಫಿ ಸೈಂಟ್ಸ್ ಎಲ್ಲ ಕಡೆ ಯುನೋ ಲೈಕ್ ವೆನ್ ವಿ ಗೋ ಥ್ರೂ ಬೈಬಲ್ ನಲ್ಲಿ ಜೀಸಸ್ ಮೋಸಸ್ ಸಾರಿ ಅಷ್ಟೇ, ದೇರ್ ಆರ್ ಸೋ ಮೆನಿ ಡಿಸ್ಕ್ರಿಪ್ಷನ್ಸ್ ದಟ್ ಮ್ಯಾಚ್. ಅಂದ್ರೆ ಒಂದು ಇದು ಓದ್ತಾ ಇದೆ ಅಂತ ಒಂದು ರಾಬಾಯ್ ಒಂದು ಪೋಯಮ್ ಇದೆ, ಒಂದು ಓಲ್ಡ್ ಯಾವಾಗ 14th century 11th century ಬರ್ದಿತ್ತು ಐ ಥಿಂಕ್. And when he describes in that poem, what he describes is the same as what Arjuna sees in chapter 11, you know, like Vishwarupa. So andre people have experienced this and it's not really, I mean, Bhagavantaniಗೆ ಯಾವುದು ಇದಿಲ್ಲ. What he said is absolutely correct. And that brings me to one point wherein even conception of Bharata Khandane ತಪ್ಪಿದೆ ಅಂತ ಅನ್ಸುತ್ತೆ ನನಗೆ. Because Bharata Khanda does not mean India, but rather it means the whole earth. I feel all the land, everything, the entire earth itself is Bharata Khanda anta, where the human beings and beings are living. So that should be the meaning of Bharata Khanda ಅಂತ ನನಗನ್ಸುತ್ತೆ. ನಾನು ಕೇಳಿದ್ದೀನಿ ಆ ವಾದವನ್ನು. I just wanted to get your opinion. ಶೂರ್ ಇಲ್ಲ, ನನಗೆ ನನಗೆ ಅದನ್ನು ನಿರ್ಣಯಾತ್ಮಕವಾಗಿ ಹೇಳುವಷ್ಟು ಜ್ಞಾನ ಇಲ್ಲ ನನಗೆ, ಆಯಿತಾ. ಆ ವಿಷಯವನ್ನು ಭೌಗೋಳಿಕವಾಗಿ ನಿರ್ಣಯಿಸಿ ಹೇಳಬೇಕಾದ್ರೆ ತುಂಬ ಭೂಗೋಳ ಜ್ಞಾನ ಬೇಕು, ಅಷ್ಟು ಜ್ಞಾನ ನನಗಿಲ್ಲ. ನೀವು ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಆ ಸಂಭಾವ್ಯತೆಯನ್ನು ಒಪ್ಪಿಕೋತೇನೆ. ನನ್ನ ಜ್ಞಾನದ ಮಿತಿ ಒಳಗಡೆ ಇದು ಸಾಧ್ಯ ಇರಬಹುದು ಅಂತ ಅನ್ನಿಸ್ತದೆ, ಅದನ್ನು ಒಪ್ಪಿಕೋತೇನೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಆ ವಿಷಯದಲ್ಲಿ ಸರಿ ತಪ್ಪು ವಿಮರ್ಶೆ ಮಾಡುವಷ್ಟು ನನಗೆ ಜ್ಞಾನ ಇಲ್ಲ. So I don't know anything, but just to like some extrapolation we can feel, like for example ಈಗ 1.8 billion years ago, like ನಾವು ಇದನ್ನ ಫಸ್ಟ್ ಸ್ವಯಂಭುವ ಮನು ಬ್ರಹ್ಮದೇವರ 50 ವರ್ಷ ದ್ವಿತೀಯ ಪದಾರ್ಥ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಟು ಲೈಕ್ ಆಲ್ಮೋಸ್ಟ್ 1.8 billion years. ನಾನೊಂದ್ಸರಿ ಮಾಡಿದ್ದೆ ಅದನ್ನ. ಸೊ ಅದರಲ್ಲಿ ದಟ್ ಪರ್ಫೆಕ್ಟ್ಲಿ ಮ್ಯಾಚಸ್ ವಿತ್ ದ ಜಿಯೋಲಾಜಿಕಲ್ ಸ್ಟೇಟ್ ದಟ್ ಅರ್ತ್ ಬಿಕೇಮ್ habitable after 1.8 billion years before. So ಆಮೇಲೆ so which means like all these ಅವಾಗ ಅರ್ತ್ ಇದನ್ನೇ ಬೇರೆ ಇತ್ತು. ಮೀನ್ಸ್ ಲೈಕ್ ಇಂಡಿಯಾ ಅಂಡ್ ಆಫ್ರಿಕಾ ಅಂಡ್ ಸೌತ್ ಅಮೆರಿಕಾ ಎಲ್ಲ ಒಂದೇ ಇತ್ತು ಅವಾಗ ದಟ್ ಟೈಮ್, ಬಿಕಾಸ್ ಪ್ಲೇಟ್ ಟೆಕ್ಟಾನಿಕ್ಸ್ ಎಲ್ಲ ಮೂವ್ ಆಗ್ತಾ ಇತ್ತಲ್ಲ. ರೈಟ್. So the Bharata Khanda then was different. And even during according to Bhagavata, Ramayana happened in 24th Kali Yuga. Adralli 18 billion years ago, which is so that then if you observe the map, the Earth was, Sri Lanka was formed and all the modern creatures were formed, and there were more species of Vanar at that time. I heard that. And then the Earth, India's southern part was very near Africa at that time. So Ravana's kingdom may have extended not only to Sri Lanka but to Africa also. So that's one possibility. So and then it kept on moving up, and then right now this is the India. So really I feel Bharata Khanda ಅನ್ನೋದು ನಮ್ಮ ಇಂಡಿಯಾಕ್ಕೆ ಅಷ್ಟೇ ಅಂತ ಅನ್ನೋದು is a real, just looking at these facts, it looks to me like it's a misconception. The whole earth is Bharata Khanda ಅಂತ ಅನ್ಸುತ್ತೆ. I just wanted to Sure. That's very interesting. Thanks so much for sharing with us. ಮತ್ತೆ ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ. ಆಯಿತು, ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ನಾನು ಹೇಳಬೇಕಾಗಿದ್ದನ್ನು ಹೇಳ್ತೀನಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲ ಸದ್ಭಕ್ತರಿಗೆ ಸಾದರ ನಮನಗಳು.